ಗೆಳೆಯರೇ, ಮನೆಯಲ್ಲಿ ಈ ತಪ್ಪನ್ನ ಮಾಡಿದರೆ ಏಳಿಗೆ ಆಗೋದಿಲ್ಲ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ನಾನು ನಿಮಗೆ ಹೇಳಲಿದ್ದೇನೆ. ವಾಸ್ತುಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡುಗೆ ಮನೆಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ವಿಷಯಗಳ ಕಡೆಗೂ ಗಮನ ಹರಿಸೋದು ಮುಖ್ಯವಾಗಿರುತ್ತದೆ. ಇಲ್ಲವಾದರೆ ಮನೆಯಲ್ಲಿ ವಾಸ್ತುದೋಷಗಳು ಹೆಚ್ಚಾಗುತ್ತವೆ, ಜೊತೆಗೆ ಬೇರೆ ರೀತಿಯ ತೊಂದರೆಗಳು ಶುರುವಾಗುತ್ತವೆ. ಹಾಗಾದರೆ ಆ ತಪ್ಪುಗಳು ಯಾವುವು ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಎಂದಿಗೂ ಚಪ್ಪಲಿಯನ್ನು ಧರಿಸಬಾರದು. ಇದರಿಂದ ಆರ್ಥಿಕ ನಷ್ಟಗಳು ಉಂಟಾಗುತ್ತದೆ. ಚಾಕು, ಕತ್ತರಿ ಮತ್ತು ಇತರೆ ಹರಿತವಾದ ವಸ್ತುಗಳು ಅಥವಾ ಚೂಪಾದ ವಸ್ತುಗಳನ್ನು ಅಡುಗೆ ಮನೆಯ ಗೋಡೆಗೆ ತೂಗು ಹಾಕಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಆಹಾರ ಸೇವನೆ ಮಾಡುವುದು ಅನೇಕ ರೀತಿಯ ಗ್ರಹ ದೋಷಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಆದರೆ ಈ ನಿಯಮಗಳನ್ನು ನೆನಪಿಡಿ. ಅಡುಗೆ ಮನೆಯ ಮಧ್ಯದಲ್ಲಿ ಎಂದಿಗೂ ಕೂತು ಊಟ ಮಾಡಬಾರದು. ಅಲ್ಲದೆ ತಿನ್ನುವಾಗ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂರಬಾರದು. ಅಡುಗೆ ಮನೆಯಲ್ಲಿ ಕೂತು ಊಟ ಮಾಡುವುದಾದರೆ ಅಡುಗೆ ಮಾಡುವ ಸ್ಥಳದಿಂದ ಸ್ವಲ್ಪ ದೂರ ಕೂತು ಊಟ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ರಾತ್ರಿ ಮಲಗುವ ಮುನ್ನ ಒಲೆ ಅಥವಾ ಗ್ಯಾಸ್ ಸ್ಟವ್ನ ಎಂದಿಗೂ ಸ್ವಚ್ಛವಾಗಿರಿಸಬೇಕು. ಇಲ್ಲವಾದರೆ ತಾಯಿ ಅನ್ನಪೂರ್ಣ ದೇವಿಗೆ ಕಿರಿಕಿರಿ ಉಂಟಾಗುತ್ತದೆ ಹಾಗೂ ಆಹಾರ ಧಾನ್ಯಗಳ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಲಟ್ಟಣಿಗೆ ಹಾಗೂ ಮನೆಗಳು ಎಂದಿಗೂ ಸದ್ದು ಮಾಡಬಾರದು. ಈ ಸದ್ದಿನಿಂದ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ, ಜೊತೆಗೆ ಆರ್ಥಿಕ ನಷ್ಟಗಳು ಕೂಡ ಎದುರಿಸಬೇಕಾಗುತ್ತದೆ. ಲಟ್ಟಣಿಗೆ ಹಾಗೂ ಚಪಾತಿ ಮಣೆಯನ್ನು ಖರೀದಿಸಲು ಬುಧವಾರ ಮತ್ತು ಗುರುವಾರ ಶುಭ ಎಂದು ಪರಿಗಣಿಸಲಾಗಿದೆ ಹಾಗೂ ಶನಿವಾರ ಮತ್ತು ಸೋಮವಾರ ಅಶುಭ ಎನ್ನಲಾಗಿದೆ. ಕಪ್ಪು ಬಣ್ಣದ ಲಟ್ಟಣಿಗೆ ಅಥವಾ ಮಣೆಯನ್ನು ಅಪ್ಪಿತಪ್ಪಿಯೂ ಅಡುಗೆ ಮನೆಯಲ್ಲಿ ಬಳಸುವುದು ಒಳ್ಳೆಯದಲ್ಲ. ಇದರಿಂದ ಶನಿ ದೋಷ ಹಾಗೂ ದುರಾದೃಷ್ಟವು ಬೆನ್ನೇರುತ್ತದೆ. ಇನ್ನು ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಬಳಸಲಾಗುತ್ತದೆ ಹಾಗೂ ಮಾಂಸ, ಮೀನು ಮುಂತಾದ ತಾಮಸಿಕ ಆಹಾರವನ್ನು ತಯಾರಿಸಲಾಗುತ್ತದೆ. ಹಾಗಾಗಿ ದೇವರ ಫೋಟೋವನ್ನು ಅಥವಾ ದೇವರ ವಿಗ್ರಹವನ್ನು ಅಡುಗೆ ಮನೆಯಲ್ಲಿ ಇಡಬಾರದು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿ ಮುನಿಸಿಕೊಳ್ಳುತ್ತಾಳೆ. ಅಡುಗೆ ಮನೆಯಲ್ಲಿ ಎಂಜಿಲು ಪಾತ್ರೆಯನ್ನು ಎಂದಿಗೂ ಇಡಬೇಡಿ. ಅದನ್ನು ಮನೆಯಿಂದ ಹೊರಗಿಡಬೇಕು. ಇಲ್ಲವಾದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ವಂಚಿತರಾಗುತ್ತೀರಿ. ಹಾಲನ್ನು ಎಂದಿಗೂ ತೆರೆದಿಡಬಾರದು. ಯಾವಾಗಲೂ ಒಂದು ತಟ್ಟೆಯಿಂದ ಮುಚ್ಚಿಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿ ಬಾರಿ ಆಹಾರ ತಯಾರಿಸಿದಾಗ ಆ ಆಹಾರವನ್ನು ಒಂದು ಶುದ್ಧ ಪಾತ್ರೆಯಲ್ಲಿ ಇರಿಸಬೇಕು. ಆಹಾರ ತಯಾರಿಸಿದ ನಂತರ ಒಂದು ಶುದ್ಧವಾದ ತಟ್ಟೆಯಲ್ಲಿ ಆಹಾರವನ್ನು ಹಸುವಿಗೆ ನೀಡಿ ನಂತರ ಮನೆಯವರು ಸೇವಿಸಬೇಕು. ಇದು ಸಾಧ್ಯವಾಗದಿದ್ದಲ್ಲಿ ನೀವು ಆಹಾರ ಸೇವಿಸುವ ಮುನ್ನ ಒಂದು ತಟ್ಟೆಯಲ್ಲಿ ಆಹಾರವನ್ನು ಹಾಕಿ ಪಕ್ಕದಲ್ಲಿಡಿ. ಇನ್ನು ಅಡುಗೆ ಮನೆಯ ಮುಂಭಾಗಿನಲ್ಲಿ ಸ್ನಾನಗೃಹ ಎಂದಿಗೂ ನಿರ್ಮಿಸಬಾರದು. ಅಡುಗೆ ಮನೆ ಮತ್ತು ಸ್ನಾನಗೃಹ ಮುಖಾಮುಖಿಯಾದರೆ ವಾಸ್ತುದೋಷ ಸೃಷ್ಟಿಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮತ್ತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದ.